ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. PGCET ಸೆಕೆಂಡ್ ರೌಂಡ್ ಅಪ್ಡೇಟ್ಗೆ ಸುಸ್ವಾಗತ. ಇನ್ನೇನು ಸೆಕೆಂಡ್ ರೌಂಡ್ ಕೂಡ ಶುರು ಆಗ್ತಾ ಇದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಮೈನ್ ಥಿಂಗ್, ವಿದ್ಯಾರ್ಥಿಗಳು ಫಸ್ಟ್ ಇದನ್ನ ಮುಗಿಸ್ಬಿಟ್ಟಿದ್ದೀರಾ. ಇನ್ನು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ. ಬಿಕಾಸ್ ಇನ್ನೇನು ಶುರು ಆಗಬೇಕಿತ್ತು, ಬಟ್ ಸೆಕೆಂಡ್ ರೌಂಡ್ ಬಟ್ ಡಿಲೇ ಆಗಿದೆ. ನಿಮಗೆ ಈ ವೀಕಲ್ಲಿ ನಿಮಗೆ ಆರಾಮಾಗಿ ನಿಮಗೆ ಸೆಕೆಂಡ್ ರೌಂಡ್ನ ಅನೌನ್ಸ್ಮೆಂಟ್ ಮಾಡುವ ಸಾಧ್ಯತೆ ಕೂಡ ಇದೆ. ನೀವು ಗಮನಿಸಬೇಕಾದ ವಿಷಯ ಮೇನ್ ಏನಂದ್ರೆ, ಫಸ್ಟ್ ರೌಂಡ್ ಸ್ವಲ್ಪ ಪ್ರೊಸೆಸ್ ಲಾಂಗ್ ಇರುತ್ತೆ, ಬಟ್ ಸೆಕೆಂಡ್ ರೌಂಡ್ ಆ ರೀತಿ ಅಲ್ಲ, ನಿಮಗೆ ಆದಷ್ಟು ಬೇಗನೆ ಮುಗಿದೋಗುತ್ತೆ. ಇಲ್ಲಿ ನೋಡೋದಾದ್ರೆ ಮೇಜರ್ ಚೇಂಜಸ್ ಡಿಫ್ರೆನ್ಸ್ ಏನಂದ್ರೆ, ಫಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ಗೆ, ಫಸ್ಟ್ ರೌಂಡ್ ನೀವು ಫ್ರೆಶ್ ಆಪ್ಷನ್ ಎಂಟ್ರಿ ಕೂಡ ಮಾಡಿರ್ತಾರಲ್ಲ, ಯಾವುದೇ ರೀತಿ ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಕೂಡ ಇರೋದಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಎಲ್ಲ ಕೂಡ ಹೊಸದಾಗಿ ಬಂದಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಕೆಲವರು ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ, ಕೆಲವರು ಸೀಟ್ ಅಲಾಟ್ಮೆಂಟ್ ಆಗಿದ್ರು ಕೂಡ ಹೋಲ್ಡ್ ಮಾಡ್ತಾರೆ, ಇನ್ನ ಕೆಲವರು ಸೀಟ್ ಅಲಾಟ್ಮೆಂಟ್ ಆಗಿದ್ರು ಕೂಡ ರಿಜೆಕ್ಷನ್ ಮಾಡಿ ಬಂದಿರ್ತಾರೆ. ಅದು 3 ಕ್ರೈಟೀರಿಯಾ ಮ್ಯಾಚ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದವರು ಹೋಗಿ ಅಡ್ಮಿಷನ್ ಆಗಿರ್ತೀರಾ, ಅವರು ಎಕ್ಸಿಟ್ ಆಗಿದ್ದೀರಾ, ಓಕೆ. ಇನ್ನು ಉಳಿದವರಿಗೆ ಮಾತ್ರ ಇದನ್ನ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದ್ದೀರಾ. ನಿಮಗೆ ಯಾವುದೇ ರೀತಿ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನೀವು ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಅಂಡ್ ನೀವು ಚಾಯ್ಸ್ 2 ಎಂಟ್ರಿ ಮಾಡಿ ಹೋಲ್ಡ್ ಮಾಡಿ ನೀವು ಬಂದಿದ್ರೆ ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಅಂಡ್ ನೀವು ಚಾಯ್ಸ್ 3 ಎಂಟ್ರಿ ಮಾಡಿ ನೀವು ಬಂದಿದ್ರು ಕೂಡ ನೀವು ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಚಾಯ್ಸ್ 2 ಎಂಟ್ರಿ ಮಾಡೋರು ಆಲ್ರೆಡಿ ಫೀಸ್ ಪೇಮೆಂಟ್ ಮಾಡಿರ್ತೀರಾ. ಇಲ್ಲಿ ನೀವು ಇದರಲ್ಲಿ ಜಸ್ಟ್ ರೀಅರೇಂಜ್ ಮಾಡ್ತೀರಾ ನಿಮ್ಮ ಪ್ರಿಯಾರಿಟಿ. ಫಾರ್ ಎಕ್ಸಾಂಪಲ್, ನೀವು ಔಟ್ ಆಫ್ 30 ಕಾಲೇಜುಗಳನ್ನು ಆಡ್ ಮಾಡಿರ್ತೀರಾ, ನಿಮಗೆ 15ನೇ ಕಾಲೇಜು ನಿಮಗೆ ಅಲಾಟ್ಮೆಂಟ್ ಆಗಿರುತ್ತೆ ಅನ್ಕೊಳ್ಳಿ. 15 ಒಳಗಡೆ ಇರುತ್ತೆ. 15, 14, 13, 12 ಟಿಲ್ 01 ಅಲ್ಲಿವರೆಗೂ ಯಾವ ಕಾಲೇಜಸ್ ಕೂಡ ಇರುತ್ತೆ, ಅಷ್ಟು ನಿಮಗೆ ಶೋ ಮಾಡುತ್ತೆ. ಅದರಲ್ಲಿ ನೀವು ನಿಮ್ಗೆ ಯಾವ ಕಾಲೇಜ್ ಬೇಕು ರೀಅರೇಂಜ್, ಮಾಡಿಫಿಕೇಶನ್, ಡಿಲೀಟ್ ಮಾಡಬಹುದು. ಬಟ್ ಅಡಿಷನಲ್ ಆಗಿ ಆಡ್ ಮಾಡಕ್ ಆಗೋದಿಲ್ಲ, ಆಯ್ತಾ, ಗ್ಯಾಪ್ ಹಾಕಿ. ಅನ್ಲೆಸ್ ಯಾವ್ದಾದ್ರು ಹೊಸದಾಗಿ ಕಾಲೇಜಸ್ಗಳು ಆಡ್ ಆದ್ರೆ ಎಲ್ಲರಿಗೂ ಕೂಡ ಕೊಡಬೇಕಾಗುತ್ತೆ ಆಪ್ಷನ್ ಎಂಟ್ರಿನ. ಬಿಕಾಸ್ ಕಾಲೇಜಸ್ಗಳು ಹೊಸದಾಗಿ ಆಡ್ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕಾಗುತ್ತೆ. ಅನ್ಲೆಸ್ ನಿಮ್ಗೆ ಯಾವುದೇ ಕಾಲೇಜಸ್ ಆಡ್ ಆಗಿಲ್ಲ ಅಂದ್ರೆ ನೀವು ನಿಮ್ಮ ಪ್ರಿಯಾರಿಟಿ ವೈಸ್ ನೀವು ರೀಅರೇಂಜ್, ಮಾಡಿಫಿಕೇಶನ್, ಡಿಲೀಟ್ ಕೂಡ ಮಾಡಬಹುದು. ಡಿಲೀಟ್ ಮಾಡಿದ್ರೆ ಮತ್ತೆ ನೀವು ಆಡ್ ಮಾಡಕ್ ಆಗೋದಿಲ್ಲ, ಅದನ್ನ ಗ್ಯಾಪ್ ನೋಡ್ಕೊಳ್ಳಿ. ರೀಅರೇಂಜ್, ಮಾಡಿಫಿಕೇಶನ್, ಡಿಲೀಟ್ ಕೂಡ ಮಾಡಬಹುದು. ನಿಮಗೆ ಪ್ರಿಯಾರಿಟಿ ನಿಮಗೆ 13 ಕಾಲೇಜಸ್ಗಳನ್ನ ಆಡ್ ಮಾಡಿರ್ತಾರೆ ಫಸ್ಟ್ ರೌಂಡ್ ಅಲ್ಲಿ. ನಿಮಗೆ ಅದರಲ್ಲಿ ನಿಮಗೆ ಟಾಪ್ ಇಂದ ಬಂದ್ರೆ 15th ಪ್ರಿಯಾರಿಟಿ, 15ನೇ ಪ್ರಿಯಾರಿಟಿ ನಿಮಗೆ ಸಿಕ್ಕಿದೆ ಅಂತೇಳಿ ಅಂದುಕೊಂಡ್ರೆ 15 ಒಳಗಡೆ ಯಾವ್ದಿರುತ್ತೆ, 14, 13, 12, 11, 10, 9, 8, 7, 6, 5, 4, 3, 2, 1 ಇಷ್ಟು ಕಾಲೇಜುಗಳು ನಿಮಗೆ ಶೋ ಮಾಡುತ್ತೆ. ಅದರಲ್ಲಿ ನೀವು ರೀಅರೇಂಜ್, ಮಾಡಿಫಿಕೇಶನ್, ಡಿಲೀಟ್ ಕೂಡ ಮಾಡಬಹುದು. ಪ್ರಿಯಾರಿಟಿ ಕೂಡ ಚೇಂಜ್ ಮಾಡಬಹುದು. ಇದು ಹೈ ಆರ್ಡರ್ ಪ್ರಿಯಾರಿಟಿ ಅಂತಾರೆ. ಬಿಕಾಸ್ ನಿಮ್ಗೆ ಯಾಕೆ ಈ ರೀತಿ ಇರುತ್ತೆ ಅಂದ್ರೆ, ನಮಗೆ 15th ಕಾಲೇಜ್ ನಿಮಗೆ ಸಿಕ್ಕಿದೆ ಅಂದ್ರೆ 15th ಮೇಲೆ 16, 17, 18, 19, 20 ಎಲ್ಲ ಇದೆಯಲ್ಲ, ಅದು ಈಸಿಯಾಗಿ ಸಿಗೋದು ನಿಮಗೆ, ಆಯ್ತಾ. ನೀವು 15th ರಿಜೆಕ್ಟ್ ಕೂಡ ಮಾಡಿದಾರ ಅಂದ್ರೆ ಇನ್ನು ಮೇಲ್ಗಡೆ ಈಸಿ ಆಗಿರೋದನ್ನ ನೀವು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತೇಳಿ ಅರ್ಥ. ಅದು ರಿಯಾಲಿಟಿ. ನಂತರ 15th ಒಳಗಡೆ ಬರೋದನ್ನ ಇಲ್ಲಿ ತೋರಿಸುತ್ತಾರೆ. ನೀವು ಇಷ್ಟಪಟ್ಟರೆ ನೀವು ಮಾಡ್ಬೋದು. ಅಂಡ್ ಇಲ್ಲಿ ಯಾರು ರಿಜೆಕ್ಟ್ ಕೂಡ ಮಾಡಿದಾರ ಅವರಿಗೆ ಕಂಪ್ಲೀಟ್ ಎಲ್ಲ ರೀತಿ ಶೋ ಮಾಡುತ್ತೆ. ನೀವು ನೋಡ್ಕೊಂಡು ನಿಮಗೆ ಯಾವ್ದು ರಿಜೆಕ್ಷನ್ ಆಗಿದೆ ಅದನ್ನ ನೀವು ಡಿಲೀಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ರಿಜೆಕ್ಟ್ ಮಾಡಿದಿರ ಅಂದ್ರೆ ನಿಮಗೆ ಇಷ್ಟ ಇಲ್ಲ ಅಂತ ಅದನ್ನ ಡಿಲೀಟ್ ಮಾಡಿ ನೀವು ನಿಮ್ಮ ಪ್ರಿಯಾರಿಟಿ ಚೇಂಜ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಯಾವುದೇ ಆಗಿಲ್ಲ ಅಂದ್ರೆ ಎಷ್ಟು ಚೆಕ್ ಮಾಡಿ ನಿಮ್ಮ ಪ್ರಿಯಾರಿಟಿ ನೋಡಬೇಕಾಗುತ್ತೆ. ಯಾವ ರೀತಿ ನಿಮ್ಮ ಮಿಸ್ಟೇಕ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಇನ್ನೇನು ಕೆಲವು ದಿನಗಳ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ನಂತರ ಇಲ್ಲಿ ನಿಮಗೆ ಬೇಗ ಮುಗಿದೋಗುತ್ತೆ ರೌಂಡ್, ಬಿಕಾಸ್ ನೀವು ಫ್ರೆಶ್ ಆಪ್ಷನ್ ಕೂಡ ಮಾಡೋದಿಲ್ಲ. ಅಂಡ್ ನಿಮಗೆ ಇಲ್ಲಿ ಯಾವುದೇ ರೀತಿ ಮಾಕ್ ಅಲಾಟ್ಮೆಂಟ್ ಇರೋದಿಲ್ಲ, ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಅಡ್ಮಿಷನ್ ಕೂಡ ಶುರು ಆಗುತ್ತೆ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ತಯಾರಿ ಮಾಡ್ಕೊಳ್ಳಿ. ಈ ರೌಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಕಷ್ಟು ಜನ ಈ ರೌಂಡ್ ಚೂಸ್ ಮಾಡ್ತಾರೆ. ಅಲರ್ಟ್ ಆಗಿ ನಾವು ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.